ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಗೌತಮ ಟ್ರಸ್ಟ್ನ ಕೃಷ್ಣಮೂರ್ತಿ ಸರ್ ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಮಾಡ್ತಾ ಇರುವಂಥದ್ದು ನಿಜವಾಗಲೂ ಪ್ರಶಂಸನೀಯವಾದಂತಹ ಕೆಲಸ. ಇಷ್ಟು ಜನ ವಿದ್ಯಾರ್ಥಿನಿಯರನ್ನು ಅವರು ಮೊದಲು ನಮ್ಮ ಮಹಾರಾಣಿ ಕಲಾ ಕಾಲೇಜಿಗೆ ಬಂದ ದಿನ ನಾನು ಅವರನ್ನು ಭೇಟಿ ಮಾಡಿದ್ದೆ. ಅವರಲ್ಲಿರುವಂತಹ ಉತ್ಸಾಹ ಆಗಿರಬಹುದು, ಕಲೆಯನ್ನು ಉಳಿಸ್ಬೇಕು, ಬೆಳೆಸಬೇಕು ಅಥವಾ ಮುಂದಿನ ಪೀಳಿಗೆಗೆ ಇದರ ತರಬೇತಿಯನ್ನು ಕೊಡಬೇಕು ಅಂತ ಅವರು ತಗೊಳ್ತಾ ಇರುವಂತಹ ಉತ್ಸಾಹ ಆಗ್ಬೋದು, ಆಸಕ್ತಿ ಆಗ್ಬೋದು, ಇದು ಸುಲಭದ ಕೆಲಸ ಅಲ್ಲ. ಇಷ್ಟು ಜನ ವಿದ್ಯಾರ್ಥಿನಿಯರನ್ನು ಒಂದು ಕಡೆ ಸೇರಿಸಿ ಪ್ರತಿದಿನ ನಿರಂತರವಾಗಿ ಅವ್ರಿಗೆ ತರಬೇತಿಯನ್ನು ಕೊಟ್ಟು ಅದರ ಪರಿಣಾಮ ಏನು, ಪ್ರತಿಫಲ ಏನು ಅನ್ನೋದನ್ನು ನಾವು ಈ ಒಂದು ಕಾಲು ಗಂಟೆ ಕಾಲ ನೋಡಿದ್ದೀವಿ. ಅದ್ಭುತವಾದ ಕೆಲಸವನ್ನು ಮಾಡ್ತಿದ್ದೀರಾ ಸರ್. ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಈ ಶಿಬಿರದಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ನಿಮಗೆ ಈ ಶಿಬಿರ ನಿಮಗೇನು ಕೊಟ್ಟಿದೆ ಅನ್ನೋದು ಗೊತ್ತಿರುತ್ತೆ. ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು, ವೇದಿಕೆ ಹತ್ತುವಂತಹ ಧೈರ್ಯವನ್ನು, ನಿಮ್ಮನ್ನು ಸ್ವಾವಲಂಬಿಯಾಗುವಂತಹ ಮತ್ತು ಮನೋಸ್ಥೈರ್ಯದ ಬಗ್ಗೆ ಆಲ್ರೆಡಿ ಕೃಷ್ಣಮೂರ್ತಿ ಸರ್ ಅವರು ಹೇಳಿದ್ದಾರೆ. ಇಂಡಿಪೆಂಡೆಂಟಾಗಿ ನಿಮ್ಮನ್ನು ನೀವು ನೋಡಿಕೊಳ್ಳುವಂತಹ ಚೈತನ್ಯವನ್ನು ಶಿಬಿರ ಕೊಡುತ್ತೆ. ಹಾಗೆ ಜಾನಪದ ಕಲೆಗಳ ಜೊತೆ ನಿಮ್ಮ ಸರ್ವತೋಮುಖ ಅಭಿವೃದ್ಧಿ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಎಲ್ಲ ನಾವೇನು ಹೇಳ್ತೀವಿ ಅದನ್ನು ಈ 1 ತಿಂಗಳಲ್ಲಿ ನೀವು ಖಂಡಿತ ಪಡ್ಕೊಂಡಿದ್ದೀರಾ ಅಂತ ಹೇಳ್ತಾ, ಸರ್ ನೀವು ನಮಗೆ ಧನ್ಯವಾದಗಳನ್ನು ಸಲ್ಲಿಸುವ ಅವಶ್ಯಕತೆ ಇಲ್ಲ. ನೀವು ಮಾಡ್ತಿರುವಂಥ ಇಂಥ ಕೆಲಸಕ್ಕೆ ಕೈ ಜೋಡಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದಾದರೆ, ನಮ್ಮ ವಿದ್ಯಾರ್ಥಿನಿಯರನ್ನು ಕಳಿಸಿ ನಾವು ಪ್ರೋತ್ಸಾಹ ಕೊಡ್ತೀವಿ ಅನ್ನೋದಾದರೆ ಅದು ನಾವು ಮಾಡಬಹುದಾದಂಥ ಅತಿ ಸಣ್ಣ ಕೆಲಸ. ಹಾಗಾಗಿ ನಿರಂತರವಾಗಿ ಮುಂದೆ ಕೂಡ ನಿಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ನಮ್ಮ ಪ್ರೋತ್ಸಾಹ ಇದ್ದೇ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಥ್ಯಾಂಕ್ ಯು ಸರ್. ಡಾಕ್ಟರ್ ಅಶ್ವಿನಿ ಮೇಡಮ್ರವರು ನಮ್ಮ ಕಲಾ ಕಾಲೇಜು, ಮಹಾರಾಣಿ ಕಲಾ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗಿರ್ತಕ್ಕಂಥ ಉತ್ಸಾಹ, ವಿದ್ಯಾರ್ಥಿಗಳಿಗೆ ದೊರಕಿಸ್ಕೊಡ್ಬೇಕು ಅಂತ ಒಂದು ಆಶಯ ನಿಜಕ್ಕೂ ಶ್ಲಾಘನೀಯ. ಈ ಥರದ್ದು ಶಿಕ್ಷಕರು ಅಟ್ಲೀಸ್ಟ್ ಒಂದು ಕಾಲೇಜ್ಗೆ ಒಬ್ಬರು ಇಬ್ಬರು ಇದ್ದರೆ ಖಂಡಿತವಾಗೂ ಆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಸಿಗುತ್ತೆ ಅಂತ ನಾನು ಬಯಸ್ತಾ ಮೇಡಮ್ರವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ.